गुलबर्गा जिले के कालगी पुलिस स्टेशन की टीम ने मीनप्पा को अपने बुआ के घर से 11 लाख रुपए की चोरी करने के जुर्म में गिरफ्तार कर लिया है। गुलबर्गा के एसपी अब्दुल श्रीनिवास जी ने मीडिया से बात करते हुए सारी चीज़ें कही हैं। कालगी पुलिस स्टेशन में 3 अप्रैल 2025 के दिन सिद्धप्पा वाइफ ऑफ मल्लेशप्पा रटकल ने एक कंप्लेंट दिया था कि उनके घर में 11 लाख रुपए रखे हुए थे। एक ज़मीन लेने के लिए उन्होंने पैसे जमा किए थे और वो पैसे रख कर अपने खेत में काम करने के लिए गए थे। आने के बाद जब उन्होंने देखा तो 11 लाख रुपए घर से गायब थे। उस दौरान मेरे घर में मेरे भाई का बच्चा मीनप्पा था। मैंने मीनप्पा को पूछा, उस पर मीनप्पा ने कहा कि मुझे इस बारे में कुछ नहीं पता है। ऐसा कहने पर सिद्धप्पा ने एक कंप्लेंट लिखाई थी और ये सारी चीज़ें उन्होंने अपने कंप्लेंट में लिखाई है। पुलिस डिपार्टमेंट के ऑफिसर महेश जो कि एडिशनल एसपी हैं और शंकर गौड़ा पाटिल जो कि डीवाईएसपी हैं और सीपीआई जगदेवप्पा और पीएसआई तिमैया एएसआई गुंडप्पा और उनकी टीम ने इन्वेस्टिगेशन के दौरान 5 अप्रैल 2025 के दिन मीनप्पा जिसकी उम्र 38 साल है उसे कस्टडी में लेकर पूछताछ करने पर उसने अपना जुर्म कबूल कर लिया है और बताया कि 9,30,000 रुपये उसने अपने इवानी गांव के घर में रखे हैं और बाकी के 1,70,000 रुपये भाई अनिल के हाथ में उसने दिए हैं। पुलिस ने मीनप्पा को गिरफ्तार करके उसके कब्जे से 11 लाख रुपए जब्त कर लिए हैं और उसके खिलाफ कालगी पुलिस स्टेशन लिमिट्स में केस को दर्ज कर लिया और उसे जुडिशियल कस्टडी में भेज दिया गया है और एक अक्यूज की तलाश चल रही है। अभी बहुत जल्द उसे भी गिरफ्तार कर लिया जाएगा। ये सारी चीज़ें गुलबर्गा एसपी अब्दुल श्रीनिवास जी ने कही। आइए देखते हैं गुलबर्गा न्यूज़ की रिपोर्ट। ಕಲಬುರಗಿ ಜಿಲ್ಲೆಯ ಕಾಲ್ಗಿ ಪೊಲೀಸ್ ಸ್ಟೇಷನಲ್ಲಿ 28 ಮಾರ್ಚ್ 2025 ರಂದು ಫಿರ್ಯಾದಿದಾರರಾಗಿರುವಂಥ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ 65 ವರ್ಷ ಅವರು ವಾಸ ಕಾಲ್ಗಿ ಹಾಲಿ ವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನೆಂದರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲ್ಗಿಯಲ್ಲಿರುವಂತಹ ಮನೆಯಲ್ಲಿಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ ಅವರು ಕಬ್ಬಿಣದ ಪೆಟ್ಟಿಗೆಯಲ್ಲಿ 11 ಲಕ್ಷ ಇಟ್ಟಿದಾಗ ಮತ್ತು 28 ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ, ಅದು ಯಾರೋ ಅಪರಿಚಿತರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 20/2025 305 BNS ಆ್ಯಕ್ಟ್ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಆ ಪ್ರಕರಣವನ್ನು ತನಿಖೆ ಕೈಗೊಂಡಿದ ಮೇಲೆ ಡಿವೈಎಸ್ಪಿ ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತ್ PSI ಜಗದೇವಪ್ಪ ಪಾಲ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಗುಂಡಪ್ಪ ASI, ಉಪಲಪ್ಪ ARSI, ನಸೀರ್ HC, ಹುಸೇನ್ HC, ಆನಂದ್ HC, ಬಾಬುರಾವ್ HC, ಸುರೇಶ್ CPC, ಅರ್ಜುನ್ ರಾವ್, ಅಂಬರೀಶ್, ಸಂಗಮೇಶ್, ಶಿವರಾಜ್, ಬಸಪ್ಪ ಮತ್ತು ಚಾಲಕ ಮಂಜು ಇವರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯಾಚರಣೆ ರಚಿಸಲಾಗಿತ್ತು. ಮತ್ತು ಇವರು ಆ ಮನೆಯಲ್ಲಿ ಈ ಫಿರ್ಯಾದಿದಾರ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳು ಸಮೇತ ಅದೇ ಮನೆಯಲ್ಲಿ ಫಿರ್ಯಾದಿದಾರರ ಮನೆಯಲ್ಲಿ ವಾಸವಾಗಿರ್ತಾರೆ. ಮತ್ತು ಅವರೂ ಈ ಮೇನ್ ಫಿರ್ಯಾದಿದಾರಕ್ಕೆ 10 ಎಕರೆ ಮತ್ತು ತೋಟ ಎಲ್ಲ ಕಾಲ್ಗಿಯಲ್ಲಿ ಇರುತ್ತೆ. ಅದನ್ನು ಅವರು ಪಾಲಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ. ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರುಪೇರು ನಮಗೆ ಕಂಡು ಬಂದಿರುತ್ತದೆ.